ಕಮ್ಯುನಿಕೇಶನ್ ಅಂತ ಬಂದಾಗ ಬರೀ ನಾವು ಮಾತಾಡೋದಲ್ಲ, ಬೇರೆಯವ್ರು ಮಾತಾಡೋದನ್ನ ಕೂಡ ನೀಟಾಗಿ ಕೇಳಿಸ್ಕೊಳ್ಳೋದು. ಸೊ ಕಮ್ಯುನಿಕೇಶನ್ ಅಂದಾಗ ನಮ್ಮ ಕನ್ಫ್ಯೂಷನ್ ಮತ್ತೆ ಕ್ಲಾರಿಟಿ ಈ ಎರಡರ ಮಧ್ಯೆ ನಡೆಯುವಂಥದ್ದು. ನಮ್ಮ ಬದುಕಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಆದ್ರೂ, ನಮ್ಮೊಳಗೆ ಯಾವುದೇ ಕನ್ಫ್ಯೂಷನ್ಸ್ ಆದ್ರೂ ಈ ಕಮ್ಯುನಿಕೇಶನ್ ಅನ್ನುವಂಥದ್ದು ಕೀ. ಸೊ ನಾವು ಒಂದು ಒಳ್ಳೆ ರಿಲೇಶನ್ಶಿಪ್ ನ ಹ್ಯಾಂಡಲ್ ಮಾಡ್ತಿದೀವಿ, ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಕಮ್ಯುನಿಕೇಶನ್ ಈಸ್ ದ ಕೀ ಅಂತ ಹೇಳ್ಬೋದು. ನಮ್ಮ ಭಾವನೆಗಳನ್ನ ಬೇರೆಯವರಿಗೆ ವ್ಯಕ್ತಪಡಿಸ್ಬೇಕಾದ್ರೆ ನಾವು ಯಾವ ರೀತಿ ಭಾಷೆಯನ್ನ ಬಳಸ್ತಾ ಇದ್ದೀವಿ, ಯಾವ ಟೋನ್ ಅಲ್ಲಿ ಮಾತಾಡ್ತಾ ಇದ್ದೀವಿ, ಯಾವ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ, ಯಾವ ಒಂದು ಉದ್ದೇಶದಿಂದ ಮಾತಾಡ್ತಾ ಇದ್ದೀವಿ, ಇದೆಲ್ಲದೂ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಓಕೆನಾ? ಸೊ ನೀವು ಮಾತಾಡ್ಬೇಕಾದ್ರೆ ಒಳ್ಳೆದನ್ನ ಮಾತಾಡಿ, ಬೇರೆಯವ್ರನ್ನ ಮಾತಾಡೋದನ್ನ ಕೇಳಿಸ್ಕೋಬೇಕಾದ್ರೂ ಕೂಡ ಒಳ್ಳೆದನ್ನ ಕೇಳಿಸ್ಕೊಳ್ಳಿ. ಅಂಡ್ ನಿಮ್ಮ ಬದುಕಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು, ಕನ್ಫ್ಯೂಷನ್ಸ್ ಬಂದಾಗ ದಯವಿಟ್ಟು ಕಮ್ಯುನಿಕೇಟ್. ನೀವು ಮಾತಾಡಿ ನಿಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಅವಾಗ ಆ ಮನುಷ್ಯ ಅಥವಾ ಆ ಒಂದು ಸಮಸ್ಯೆ ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮನಸ್ಸಿಗೆ ಒಂದು ಪೀಸ್, ಒಂದು ಶಾಂತಿ ಸಿಗುತ್ತೆ. ನಿಮ್ಮ ಬಗ್ಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಟ್ರಸ್ಟ್ ಮೀ, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆಲ್ಸೋ ಅದಿತಿ ಹಂಗಾದ್ರೆ ನೆಗೆಟಿವ್ ಜನ ಇರ್ತಾರೆ, ನೆಗೆಟಿವ್ ವಿಷಯಗಳು ನಡೆದಿರುತ್ತೆ.